ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯಾನ್ ಕೇಕ್ ಮೇಕಪ್ ನ ಮಾಡಿ ತೋರಿಸ್ತಾ ಇದ್ದೀನಿ. ನೀವೆಲ್ಲರೂ ಆಕ್ಚುಲಿ ಕಮೆಂಟ್ ಹಾಕ್ತಾ ಇದ್ರು. ಆಲ್ಮೋಸ್ಟ್ ಒಂದ್ ವೀಕ್ ಇಂದ ಅನ್ಸುತ್ತೆ, ಒಂದ್ ವೀಕ್ ಅಥವಾ ಒಂದ್ ವೀಕ್ ಒಳಗಿಂದ ಕಮೆಂಟ್ ಹಾಕ್ತಾ ಇದ್ರಿ. ಪ್ಯಾನ್ ಕೇಕ್ ಮೇಕಪ್ ಕೂಡ ಪ್ಯಾನ್ ಕೇಕ್ ಫೌಂಡೇಶನ್ ನ ಯೂಸ್ ಮಾಡ್ಬಿಟ್ಟು ಮೇಕಪ್ ಮಾಡಿ ತೋರಿಸಿ ಅಂತ. ಈ ಒಂದು ಪ್ಯಾನ್ ಕೇಕ್ ಮೇಕಪ್ ನಾವ್ ಏನೇನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ, ಈಗ ಭರತನಾಟ್ಯಂ, ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತ ಪರ್ಫಾರ್ಮೆನ್ಸ್ ಕೊಡ್ತಾರಲ್ವಾ, ಅವರಿಗೆಲ್ಲ ಈ ಒಂದು ಪ್ಯಾನ್ ಕೇಕ್ ಮೇಕಪ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬೋದು. ಇದು ಲಾಂಗ್ ಲಾಸ್ಟಿಂಗ್ ಇರುತ್ತೆ, ವಾಟರ್ ಪ್ರೂಫ್ ಮತ್ತೆ ಸ್ವೆಟ್ ಪ್ರೂಫ್ ಕೂಡ ಇರುತ್ತೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಪ್ಯಾನ್ ಕೇಕ್ ಫೌಂಡೇಶನ್ ಇರ್ಲಿಲ್ಲ, ನಾನು ಆರ್ಡರ್ ಮಾಡಿದ್ದೆ. ನೋಡಿ, ಈ ರೀತಿ ಬಂದಿದೆ ಇವಾಗ ಆರ್ಡರ್. ಒಲಿವಿಯಾದು ತರಿಸಿದೀನಿ ನಾನು ಪ್ಯಾನ್ ಕೇಕ್ ಫೌಂಡೇಶನ್. ಇವತ್ತು ನಾನು ನಿಮ್ಗೆ ಈ ಒಂದು ಫೌಂಡೇಶನ್ ನ ಯೂಸ್ ಮಾಡಿ ಹೇಗೆ ಮೇಕಪ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇನ್ನು ನಿಮ್ಮೆಲ್ರಿಗೂ ಗೊತ್ತಿದೆ, ಹೊಸೊಬ್ರು ಯಾರಾದ್ರೂ ನೋಡ್ತಿದ್ರೆ ಅವರಿಗೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇನ್ನು ನಾವು ಕನ್ನಡದಲ್ಲಿ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಂಡಕ್ಟ್ ಮಾಡಿದೀವಿ. ಸೊ ಡೇ 1, ಡೇ 2, ಡೇ 3 ಈ ರೀತಿ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ. ಇನ್ನ ಯಾರಿಗೆಲ್ಲ ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಕಲಿಬೇಕು, ಮತ್ತೆ ಮೇಕಪ್ ಟೆಕ್ನಿಕ್ಸ್ ನ ಕಲ್ತ್ಕೋಬೇಕು, ಸೆಲ್ಫ್ ಮೇಕಪ್ ಕಲಿಬೇಕು, ಮತ್ತೆ ಕ್ಲೈಂಟ್ಸ್ ಮಾಡೋದಕ್ಕೂ ಕಲಿಬೇಕು ಅಂತ ಯಾರಿಗೆಲ್ಲ ಆಸೆ ಇದೆ ಅವ್ರೆಲ್ಲರಿಗೂ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಪ್ರೊಫೆಷನಲ್ ಮೇಕಪ್ ಕೋರ್ಸ್ ಅಂತಂದ್ರೆ ಬರೀ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಗಳಿಗೆ ಮಾತ್ರ ಯೂಸ್ ಆಗಲ್ಲ, ಇದು ಸೆಲ್ಫ್ ಮೇಕಪ್ ಕೂಡ ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ನಿಮ್ಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಪ್ರೀವಿಯಸ್ ವಿಡಿಯೋಸ್ ನ ಹೋಗಿ ನೋಡಿ ಮತ್ತೆ ಪ್ರಾಕ್ಟೀಸ್ ಮಾಡಿ. ನೀವು ಕೂಡ ಖಂಡಿತವಾಗ್ಲೂ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಆಗ್ಬಹುದು, ಯೂಟ್ಯೂಬ್ ಅಲ್ಲೇ ನೋಡ್ಬಿಟ್ಟು ಕಲ್ತು ಅಂತ ನಾನು ನಿಮ್ಗೆ 100% ಶೋರ್ ಆಗಿ ಹೇಳ್ತೀನಿ. ಇನ್ನು ನಾನು ನೆಕ್ಸ್ಟ್ ಕ್ಲಾಸಸ್ ಇಂದ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ನ ಕೂಡ ಸ್ಟಾರ್ಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೀನಿ. ಯಾರಿಗೆಲ್ಲ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಬೇಕು ದಯವಿಟ್ಟು ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ನಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಆಕ್ಚುಲಿ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರಿ, ಇನ್ನು ಎಷ್ಟೊಂದ್ ಜನ ಕಮೆಂಟ್ ಮಾಡಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದ್ರೆ ಆದಷ್ಟು ಬೇಗ ನಾನು ಸ್ಟಾರ್ಟ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದೀನಿ ಹೇರ್ ಸ್ಟೈಲ್ ಕ್ಲಾಸಸ್ ಮಾಡೋದಿಕ್ಕೋಸ್ಕರ ಅಂತಾನೆ. ಸೊ ನಿಮ್ಗೆ ಯಾರಿಗೆಲ್ಲ ಬೇಕು ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ, ಸೊ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಗೆ ನೀವು ಕಮೆಂಟ್ ಮಾಡಿದ್ರೆ ಅಲ್ವಾ ನನಗೂ ಕೂಡ ಇಂಟ್ರೆಸ್ಟೆಡ್ ಇದಾರಾ ಇಲ್ಲ ಅಂತ ತಿಳ್ಕೊಳ್ಳೋದು. ಇಂಟ್ರೆಸ್ಟೆಡ್ ಇದ್ರೆ ನಾನು ಕೂಡ ವಿಡಿಯೋ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ. ಸೊ ಇಂಟ್ರೆಸ್ಟ್ ನಿಮ್ಗೆ ಇವಾಗ ಆಡಿಯನ್ಸ್ಗೆ ಇಂಟ್ರೆಸ್ಟ್ ಇಲ್ಲದೆ ಇರುವಂತ ಟಾಪಿಕ್ ವಿಡಿಯೋ ಮಾಡಿದ್ರೆ ಅದು ವ್ಯೂಸ್ ಹೋಗಿಲ್ಲ ಅಂದ್ರೆ ನನಗೂ ಕೂಡ ಬೇಜಾರಾಗುತ್ತೆ ಅಲ್ವಾ. ಸೊ ಇಂಟ್ರೆಸ್ಟ್ ಇಲ್ವೇನೋ, ನಾನೇ ಸುಮ್ನೆ ಮಾಡ್ತಿದ್ದೀನಿ ಅಂತ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ಗೆ ನೀವೆಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡಿದೀರಾ. ಸೊ ನಿಮ್ಗೆ ಈಗ ಪ್ರೊಫೆಷನಲ್ ಹೇರ್ ಸ್ಟೈಲ್ ಕ್ಲಾಸಸ್ ಬೇಕು ಅಂತಂದ್ರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ಕ್ಲಾಸ್ ಇಂದಾನೆ ಸ್ಟಾರ್ಟ್ ಮಾಡೋದಕ್ಕೆ ಆಲ್ಮೋಸ್ಟ್ ಇನ್ನೇನ್ 90% ರೆಡಿ ಆಗಿದೆ, ಇನ್ನು 10% ಬೇಕು. ಸೊ ನೀವು ಕಮೆಂಟ್ ಮಾಡಿದ್ರೆ ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇನ್ನ ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ನೀವು ಎನಿ ಮೇಕಪ್, ಯಾವ ಮೇಕಪ್ ಆದ್ರೂ ಮಾಡಿ, ಮತ್ತೆ ಸ್ಕಿನ್ ಕೇರ್ ಆದ್ರೂ ಮಾಡಿ, ಮೇನ್ CTM ಕ್ಲೆನ್ಸರ್, ಟೋನರ್, ಮಾಯಶ್ಚರೈಸರ್. ಈಗ ಕ್ಲೆನ್ಸರ್ ಆಲ್ರೆಡಿ ನಾನು ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಡ್ ಬಂದು ಕೂತಿದ್ದೀನಿ. ಇನ್ನು ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ನಾನು ನೋಡಿ ಇದು ಆಯಿಲ್ ಕಂಟ್ರೋಲ್ ಟೋನರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ದೇನಾದ್ರು ಡ್ರೈ ಸ್ಕಿನ್ ಆಗಿದ್ರೆ ನೀವು ಈ ಒಂದು ಟೋನರ್ ನ ಯೂಸ್ ಮಾಡ್ಬೋದು. ಗ್ಲೋ ಟೋನರ್ ಅಂತ, ಇದು ಕುಕುಂಬರ್ದು. ನಾನು ನಿಮ್ಗೆ ಎರಡೂ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಎರಡು ಕೂಡ ಪರ್ಚೇಸ್ ಮಾಡಿ. ಇನ್ನ ಕಾಂಬಿನೇಷನ್ ಸ್ಕಿನ್ ಅವರು, ನಿಮ್ಗೆ ಏನಾದ್ರೂ ಕಾಂಬಿನೇಷನ್ ಸ್ಕಿನ್ ಅವರು ಕೂಡ ಅಷ್ಟೇ, ನೀವು ಆಲ್ಮೋಸ್ಟ್ ಟೋನರ್ ಬಂದ್ರೆ ಆಯಿಲ್ ಕಂಟ್ರೋಲ್ ಟೋನರ್ ನೇ ಯೂಸ್ ಮಾಡಿ. ಯಾಕಂತಂದ್ರೆ ನೋಸ್ ಹತ್ರ ಟಿ ಝೋನ್ ಅಲ್ಲಿ ಆಯಿಲ್ ಬರುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ನೀವು ಆಯಿಲ್ ಕಂಟ್ರೋಲ್ ಟೋನರ್ ನೇ ಯೂಸ್ ಮಾಡಿ. ಎಷ್ಟೊಂದ್ ಜನ ಹೇಳ್ತಾ ಇದ್ದೀರಾ ಬರೀ ಆಯಿಲಿ ಮತ್ತೆ ಡ್ರೈಗೆ ಹೇಳ್ತಾ ಇದ್ದೀರಾ, ಕಾಂಬಿನೇಷನ್ ಹೇಳ್ತಾ ಇಲ್ಲ ಅಂತ. ಇನ್ನು ಡ್ರೈ ಸ್ಕಿನ್ ಪ್ರಾಡಕ್ಟ್ ಇರುತ್ತಲ್ವಾ, ಅದನ್ನ ನಾರ್ಮಲ್ ಟು ಡ್ರೈ ಸ್ಕಿನ್ ಅವರು ಯೂಸ್ ಮಾಡ್ಬೋದು ಅಂತ ಇರುತ್ತೆ. ಇನ್ನ ಆಯಿಲಿ ಸ್ಕಿನ್ ಇರೋರು ನಾರ್ಮಲ್ ಟು ಆಯಿಲಿ ಅಂತ. ಸೊ ನಾರ್ಮಲ್ ಅಂತಂದ್ರೆ ಕಾಂಬಿನೇಷನ್ ಬರುತ್ತೆ, ಬಟ್ ಸ್ಕಿನ್ ಪ್ರೆಪ್ ಮಾಡುವಾಗ ಮಾತ್ರ ನೀವು ನೀಟಾಗಿ ಮಾಡ್ಬೇಕಾಗುತ್ತೆ. ಈಗ ಸ್ಕಿನ್ ಪ್ರೆಪ್ ಮಾಡುವಾಗ ನಿಮ್ಗೆ ಕಾಂಬಿನೇಷನ್ ಸ್ಕಿನ್ ಅವ್ರಿಗೆ ಇಲ್ಲಿ ಆಯಿಲಿ ಬರುತ್ತಲ್ವಾ, ಸೊ ಅದಕ್ಕೋಸ್ಕರ ಟಿ ಝೋನ್ ಅಲ್ಲಿ, ಇವಾಗ ಟಿ ಅಂತ ಅಂದ್ರೆ ಈ ಒಂದು ಝೋನ್ ಅಲ್ಲಿ ನಿಮ್ಗೆ ಆಯಿಲ್ ಬರೋದ್ರಿಂದ ನೀವು ಆಯಿಲ್ ಕಂಟ್ರೋಲ್ ಟೋನರ್ ಯೂಸ್ ಮಾಡಿ. ಮಾಯಶ್ಚರೈಸರ್ ಯೂಸ್ ಮಾಡುವಾಗ ನೀವು ಕಾಂಬಿನೇಷನ್ ಸ್ಕಿನ್ ಅವರು ಯಾವ್ದು ಯೂಸ್ ಮಾಡಿ ಅಂತಂದ್ರೆ, ಇವಾಗ ಟಿ ಝೋನ್ ಆಯಿಲಿ ಇರುತ್ತೆ, ಅಲ್ಲಿ ನೀವು ಆಯಿಲ್ ಫ್ರೀ ಮಾಯಶ್ಚರೈಸರ್ ಈ ಒಂದು ಝೋನ್ ಅಲ್ಲಿ ಯೂಸ್ ಮಾಡಿ. ಇನ್ನ ಈ ಒಂದು ಸಿ ಝೋನ್ ಅಲ್ಲಿ ನೀವು, ಅಲ್ಲಿ ಡ್ರೈ ಇರುತ್ತೆ ಅಲ್ವಾ, ಸೊ ಆವಾಗ ನೀವು ಸಿಟಾಫಿಲ್ ಮಾಯಶ್ಚರೈಸರ್ ಯೂಸ್ ಮಾಡ್ಬೇಕು. ಫಸ್ಟ್ ಈ ಟಿ ಝೋನ್ ಅಲ್ಲಿ ಆಯಿಲ್ ಫ್ರೀ ಮಾಯಶ್ಚರೈಸರ್ ನ ಹಚ್ಬಿಟ್ಟು ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ, ಈ ಒಂದು ಪೋರ್ಷನ್ ನಲ್ಲಿ ನೀವು ಸಿಟಾಫಿಲ್ ಮಾಯಶ್ಚರೈಸರ್, ಇದು ಡ್ರೈ ಸ್ಕಿನ್ ಗೆ ಯೂಸ್ ಆಗುವಂತ ಮಾಯಶ್ಚರೈಸರ್, ಇದನ್ನ ನೀಟಾಗಿ ಇಲ್ಲೆಲ್ಲ ಹಚ್ಬೇಕು. ಓಕೆ, ನಾನು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ, ಯಾಕಂದ್ರೆ ಕಮೆಂಟ್ಸ್ ಬರ್ತಾ ಇತ್ತು, ಸೊ ಅದಕ್ಕೋಸ್ಕರ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇನ್ನ ನಾನು ಟೋನರ್ ಯೂಸ್ ಮಾಡ್ತೀನಿ, ಆಯಿಲ್ ಕಂಟ್ರೋಲ್ ಟೋನರ್.
ಈಗ ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಹ್ಯಾಂಡ್ ಫ್ಯಾನ್ ಇದ್ರೆ ತುಂಬಾ ಯೂಸ್ಫುಲ್ ಅಂತಾನೆ ನಾನು ನಿಮ್ಗೆ ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಬೇಗ ಕ್ವಿಕ್ ಆಗಿ ಕೆಲಸ ಮುಗಿಯುತ್ತೆ ಹ್ಯಾಂಡ್ ಫ್ಯಾನ್ ಇಂದ. ಇಲ್ಲ ಅಂತ ಅಂದ್ರೆ ಡಿಲೇ ಆಗತ್ತೆ. ನೀಟಾಗಿ ಡ್ರೈ ಮಾಡ್ಕೊಳ್ಳಿ. ಈಗ ಟೋನರು ಫುಲ್ಲು ಡ್ರೈ ಆಗಿದೆ. ಈಗ ನಾನು ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಆಯಿಲ್ ಫ್ರೀ ಮಾಯಿಶ್ಚರೈಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ಮಾಮಾ ಅರ್ತ್ ಆಯಿಲ್ ಫ್ರೀ ಮಾಯಿಶ್ಚರೈಸರ್, ವಿಟಮಿನ್ ಸಿ. ಈ ಒಂದು ಮಾಯಿಶ್ಚರೈಸರ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಇವತ್ತು ಏನೇನೆಲ್ಲ ಯೂಸ್ ಮಾಡ್ತೀನಿ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ ಹಾಕಿರ್ತೀನಿ, ಬೇಕಂದ್ರೆ ನೀವು ಪರ್ಚೇಸ್ ಮಾಡಬಹುದು. ಇದು ಆಯಿಲಿ ಸ್ಕಿನ್ ಅವರು ಈ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡಿ. ಡ್ರೈ ಸ್ಕಿನ್ ಆದ್ರೆ ಸಿಟಾಫಿಲ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಿ. ನಾನು ಡ್ರೈ ಸ್ಕಿನ್ ಆಯಿಲಿ ಸ್ಕಿನ್ ಬೋತ್ ಪ್ರಾಡಕ್ಟ್ಸ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಆರಾಮ್ಸೆ ಪರ್ಚೇಸ್ ಮಾಡಬಹುದು. ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಇರಲ್ಲ. ನಾನು ಹಾಕಿರುವಂತ ಪ್ರಾಡಕ್ಟ್ ನ ಲಿಂಕ್ ಓಪನ್ ಮಾಡ್ಬಿಟ್ಟು ಪರ್ಚೇಸ್ ಮಾಡಿದ್ರೆ ಆಯ್ತು. ಓಕೆನಾ? ಇದು ಯಾವ ಪ್ರಾಡಕ್ಟ್, ಇದನ್ನ ಮಾಡ್ಬೋದಾ ಆ ತರ ಎಲ್ಲ ಯಾವುದೇ ರೀತಿ ನಿಮ್ಗೆ ಡೌಟ್ಸ್ ಇರಲ್ಲ. ಮಾಯಿಶ್ಚರೈಸ್ ಮಾತ್ರ ನೀಟಾಗಿ ಮಾಡ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಅರ್ಧ ಬರ್ಧ ಮಾಡಬೇಡಿ. ನೀಟಾಗಿ ಸ್ಕಿನ್ ಮಾಯಿಶ್ಚರೈಸ್ ಆಗಬೇಕು, ಹೈಡ್ರೇಟ್ ಆಗಬೇಕು ಸ್ಕಿನ್. ಇಲ್ಲ ಅಂತಂದ್ರೆ ಫೌಂಡೇಶನ್ ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಈಗ ಇದು ಸೆಟ್ ಆಗೋದಕ್ಕೆ 1 ನಿಮಿಷ ಬಿಡೋಣ. ಈಗ ನನಗಿದು ಆಯಿಲಿ ಸ್ಕಿನ್ ಮತ್ತೆ ಪೋರ್ಸ್ ಇರೋದ್ರಿಂದ ನಾನು ಇನ್ಸೈಟ್ ಅವ್ರದ್ದು ಪೋರ್ ಮಿನಿಮೈಸರ್ ಪ್ರೈಮರ್ ನ ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲೆಲ್ಲಿ ಪೋರ್ಸ್ ಇದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಈ ಒಂದು ಪ್ರೈಮರ್ ಯೂಸ್ ಮಾಡೋದ್ರಿಂದ ಬೇಸ್ ಫ್ಲಾಲೆಸ್ ಆಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನೀಟಾಗಿ ಎಲ್ಲಿ ಪೋರ್ಸ್ ಇದೆ ಅಲ್ಲೆಲ್ಲ ನೀಟಾಗಿ ಅಪ್ಲೈ ಮಾಡಿ. ಪೋರ್ಸ್ ಇಲ್ಲದೆ ಇರೋ ಕಡೆ ಲೈಟ್ ಆಗಿ ಅಪ್ಲೈ ಮಾಡಿದ್ರು ಆಯ್ತು. ಮತ್ತೆ ಇಲ್ಲಿ ನೋಡಿ, ಇಲ್ಲೆಲ್ಲ ನಿಮ್ಗೆ ಸ್ವಲ್ಪ ರಫ್ ಇರುತ್ತೆ ಅಲ್ವಾ ಒಬ್ಬೊಬ್ಬರಿಗೆ ಸ್ಕಿನ್ನು, ಅಲ್ಲೆಲ್ಲ ನೀವು ಅಪ್ಲೈ ಮಾಡಬೇಕು. ಮತ್ತೆ ಇದೆಲ್ಲ ಆಯಿಲ್ ಪ್ರೊಡ್ಯೂಸ್ ಆಗುವಂತ ಪ್ಲೇಸ್ ಅಲ್ಲೂ ಕೂಡ ನೀಟಾಗಿ ಅಪ್ಲೈ ಮಾಡಬೇಕು ಪ್ರೈಮರ್ನ. ನೋಡಿ ಇಲ್ಲೇನು ಅಷ್ಟು ನನಗೆ ಪೋರ್ಸ್ ಇಲ್ಲ, ಅದಕ್ಕೆ ಇಲ್ಲಿ ನಾನು ಜಸ್ಟ್ ಲೈಟ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ. ಓಕೆನಾ? ಇವಾಗ ಇದನ್ನು ಅಷ್ಟೇ ಜಸ್ಟ್ 1 ಮಿನಿಟ್ ನಾನು ಬಿಡ್ತಾ ಇದ್ದೀನಿ. ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಡಬೇಕು. ಒಂದು ಪ್ರಾಡಕ್ಟ್ ಇಂದ ಇನ್ನೊಂದು ಪ್ರಾಡಕ್ಟ್ ಯೂಸ್ ಮಾಡುವಾಗ ಸ್ವಲ್ಪ ಸೆಟ್ ಆಗೋದಕ್ಕೆ ಬಿಡಿ. ಈ ಒಂದು ಪ್ರೊಸೀಜರ್ ಅಲ್ಲಿ ಹ್ಯಾಂಡ್ ಫ್ಯಾನ್ ಇದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ನಾನು ಎಲ್ಲಾ ಪ್ರಾಡಕ್ಟ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾವುದೇ ರೀತಿ ಕನ್ಫ್ಯೂಷನ್ ಆಗೋದಿಲ್ಲ. ಓಕೆನಾ? ಈ ಒಂದು ಪ್ಯಾನ್ ಕೇಕ್ ಮೇಕಪ್ ಏನಂತ ಅಂದ್ರೆ ಈಸಿಯಾಗಿ ಮಾಡ್ಕೊಳ್ಬಹುದು. ಈ ಒಂದು ಪ್ಯಾನ್ ಕೇಕ್ ಮೇಕಪ್ ನೀವೇ ನೋಡಿ, ಲಾಸ್ಟ್ ಅಲ್ಲಿ ನೀವೇ ಹೇಳ್ತೀರಾ. ಓಕೆ, ಈಗ ಸೆಟ್ ಆಗಿದೆ. ಈಗ ನಾನು ಈ ಒಂದು ಫೌಂಡೇಶನ್ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಒಂದು ಪ್ಯಾನ್ ಕೇಕ್ ಫೌಂಡೇಶನ್ ಈ ರೀತಿ ಪ್ಯಾಕೇಜಿಂಗ್ ಅಲ್ಲಿ ಬರುತ್ತೆ ನಿಮ್ಗೆ. ನೋಡಿ, ಕಾಂಪ್ಯಾಕ್ಟ್ ರೀತಿ ಬರುತ್ತೆ. ಇದು ಒಂದು ಪೌಡರ್ ಫಾರ್ಮ್ ಅಲ್ಲಿ ಇರುತ್ತೆ. ನೋಡಿ, ಇನ್ನು ಹೊಸದಾಗಿ ನಾನು ಆರ್ಡರ್ ಮಾಡಿದ್ದೀನಿ. ನಾನು ಅಂದಾಜ್ ಮೇಲೆ ಆರ್ಡರ್ ಮಾಡಿದೆ. ಇದು ಯಾವ ಸ್ಕಿನ್ ಶೇಡ್ ಬರುತ್ತೆ ಅಂತ ಅಪ್ಲೈ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಒಂದು ಮೀಡಿಯಂ ಸ್ಕಿನ್ ಶೇಡ್ಗೆ ಮಾಡಿದ್ದೀನಿ, ಯಾಕಂತಂದ್ರೆ ಆನ್ಲೈನ್ ಪರ್ಚೇಸ್ ಮಾಡಿದೆ ಅಲ್ವಾ, ಸೊ ಅದಕ್ಕೋಸ್ಕರ. ನೋಡಿ, ನಾನು ನಿಮ್ಗೆ ಎಲ್ಲಾ ಶೇಡ್ಸ್ ಹಾಕಿರ್ತೀನಿ, ಸಿಮಿಲರ್ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಇನ್ನು ಇದ್ರಲ್ಲೇ ಈ ರೀತಿ ಸ್ಪಾಂಜ್ ಕೂಡ ಕೊಟ್ಟಿದ್ದಾರೆ. ಈ ರೀತಿ ಪ್ಯಾಕೇಜಿಂಗ್ ಅಲ್ಲಿ ಒಂದು ಸ್ಪಾಂಜ್ ಅಪ್ಲೈ ಮಾಡೋದಕ್ಕೆ ಈಸಿ ಆಗುತ್ತೆ. ಮತ್ತೆ ಈ ಒಂದು ಸ್ಪಾಂಜ್ ನ ನೀವು ಯಾವ ರೀತಿ ಯೂಸ್ ಮಾಡ್ಬೇಕು ಅಂತಂದ್ರೆ ವಾಟರ್ ಅಲ್ಲಿ ನೀಟಾಗಿ ಡಿಪ್ ಮಾಡ್ಬಿಟ್ಟು ಹಿಂಡ್ಕೋಬೇಕಾಗತ್ತೆ. ಫುಲ್ ಹಿಂಡಬಾರ್ದು, ಸ್ವಲ್ಪ ವಾಟರ್ ಕಂಟೆಂಟ್ ಇರಬೇಕು. ಓಕೆನಾ? ಈ ಒಂದು ಪ್ಯಾನ್ ಕೇಕ್ ಫೌಂಡೇಶನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಮಾತ್ರ ನಿಮಗೆ ಸ್ವಲ್ಪ ವಾಟರ್ ಕಂಟೆಂಟ್ ಇರಬೇಕು. ನೀವೇನಾದ್ರೂ ನಾರ್ಮಲ್ ಬ್ಲೆಂಡರ್ ಅಲ್ಲಿ ನೀವು ನಾರ್ಮಲ್ ಫೌಂಡೇಶನ್ ಅಪ್ಲೈ ಮಾಡುವಾಗ ಅದರಲ್ಲಿ ಸ್ವಲ್ಪನೂ ವಾಟರ್ ಇರಬಾರ್ದು, ಬಟ್ ಇದರಲ್ಲಿ ಸ್ವಲ್ಪ ವಾಟರ್ ಇರಬೇಕು. ನಾನು ಫುಲ್ಲು ಇದ್ ಮಾಡಿಲ್ಲ, ಇನ್ನು ವಾಟರ್ ಇದೆ ಸ್ವಲ್ಪ ಇದರಲ್ಲಿ. ನೋಡಿ, ಇಷ್ಟು ವಾಟರ್ ಇದೆ. ಮತ್ತೆ ಈ ಒಂದು ಫೌಂಡೇಶನ್ಗೂ ಕೂಡ ನಾನು ಸ್ವಲ್ಪ ವಾಟರ್ನ ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? ಹಿಂಗ್ ಯೂಸ್ ಮಾಡೋದು ಅಂತ ನೀವು ಈಗ ತಿಳ್ಕೊಳ್ಳಿ. ನೋಡಿ, ಈಗ ಫೌಂಡೇಶನ್ ತಗೊಳ್ಳೋಣ.
ಸ್ಕಿನ್ ಪ್ರೆಪ್ ಆಗಿದೆ. ಈ ರೀತಿ ಅಪ್ಲೈ ಮಾಡೋದು. ಕವರೇಜ್ ನೋಡಿ ಎಷ್ಟು ಕವರೇಜ್ ಇದೆ ಅಂತ. ನಾನು ನಿಮ್ಗೆ ಯಾವುದೇ ರೀತಿ ಕಲರ್ ಕರೆಕ್ಷನ್ ಮಾಡಿಲ್ಲ ಇವತ್ತು, ಹಾಗೆ ತೋರಿಸ್ತಾ ಇದ್ದೀನಿ ಕವರೇಜ್ ಎಷ್ಟು ಬರುತ್ತೆ ನೋಡೋಣ ಅಂತ. ಇದು ನನ್ನ ಸ್ಕಿನ್ ಶೇಡ್ಗಿಂತ ಸ್ವಲ್ಪ ಡಾರ್ಕ್ ಇದೆ, ಬಟ್ ಓಕೆ, ಏನಂತ ಡಾರ್ಕ್ ಅನ್ನಿಸ್ತಿಲ್ಲ, ಮ್ಯಾನೇಜ್ ಆಗತ್ತೆ. ನೋಡಿ ಕಲರ್ ಕರೆಕ್ಷನ್ ಮಾಡಿಲ್ಲ, ಯಾಕಂತಂದ್ರೆ ನನಗೆ ಡೀಪ್ ಆಗಿ ಸ್ವಲ್ಪ ಪಿಂಪಲ್ ಮಾರ್ಕ್ ಇರೋದ್ರಿಂದ ನಿಮಗೆ ಕಾಣಿಸ್ತಿದೆ. ಸ್ವಲ್ಪ ಮಾರ್ಕ್ ಇರೋರ್ಗಂತೂ ಹಾಗೆ ಹೈಡ್ ಆಗೋಗ್ಬಿಡತ್ತೆ. ನೋಡಿ ಈ ರೀತಿ ಅಪ್ಲೈ ಮಾಡ್ಬೇಕು ನೀವು, ಡ್ಯಾಬ್ ಮಾಡಬಾರ್ದು, ಈ ರೀತಿ ಡ್ರ್ಯಾಗ್ ಮಾಡಬೇಕು. ಈ ಒಂದು ಫೌಂಡೇಶನ್ ನೋಡಿ, ನಾನು ಕಲರ್ ಕರೆಕ್ಷನ್ ಮಾಡಿಲ್ಲ, ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಇದೆಲ್ಲ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಈ ಒಂದು ಫೌಂಡೇಶನ್. ನೀಟಾಗಿ ಎಲ್ಲ ಕಡೆ ತುಂಬಾ, ಇವಾಗ ನಂತರ ಈ ರೀತಿ ತುಂಬಾ ಡಾರ್ಕ್ ಮಾರ್ಕ್ ಇರೋರು ಕಲರ್ ಕರೆಕ್ಷನ್ ಮಾಡಿಬಿಟ್ಟು ಯೂಸ್ ಮಾಡಿ, ಇಲ್ಲ ಅಂತಂದ್ರೆ ಹಾಗೆ ಯೂಸ್ ಮಾಡ್ಬೋದು. ನೋಡಿ ಕವರೇಜ್ ಇಲ್ಲಿಗೂ ನಿಮಗೆ ಗೊತ್ತಾಗ್ತಾ ಇರ್ಬೋದು ಹೇಗೆ ಹೈಡ್ ಆಗ್ತದೆ ಅಂತ ಮಾರ್ಕ್ ಎಲ್ಲ. ನೋಡಿ ನಾನು ಈ ರೀತಿ ತಗೊಳ್ತಾ ಇದ್ದೀನಿ, ಹೀಗೆ. ಮತ್ತೆ ಇದು ಲೈಟ್ ವೆಯ್ಟ್, ಏನೋ ಹೆವಿ ಹಚ್ಚಿದೀವಿ ಅನ್ನೋ ತರ ಇಲ್ಲ. ಮತ್ತೆ ಇದು ಪೌಡರ್ ಫಾರ್ಮ್ ಅಲ್ಲಿ ಇದ್ರೂ ಕೂಡ ಏನಂತ ಪೌಡರಿ ಅನ್ನಿಸ್ತಾ ಇಲ್ಲ. ಎಲ್ಲಾ ಕಡೆ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ ಇದು ಡ್ರೈ ಆಗ್ತಾ ಇರುತ್ತೆ, ನಾವು ಅವಾಗವಾಗ ವಾಟರ್ ಸ್ಪ್ರೇ ಮಾಡ್ಕೊಳ್ತಾ ಇರಬೇಕು ಹಿಂಗೆ. ಅದು ಡ್ರೈ ಆದರೆ ನಮಗೆ ನೀಟಾಗಿ ಬರಲ್ಲ ಬ್ಲೆಂಡಿಂಗು. ನೋಡಿ ಈ ರೀತಿ ತಗೊಂಡಾಗ ಪ್ರಾಡಕ್ಟ್ ಈ ರೀತಿ ಬರುತ್ತೆ. ವಾಟರ್ ಸ್ಪ್ರೇ ಮಾಡಿಕೊಂಡು ಮಾಡ್ತಾ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ಟ್ಯಾಪ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಸ್, ಆಗ್ತಾ ಇದೆ. ಈಗ ಅಂಡರ್ ಐ ಕವರ್ ಮಾಡ್ತಾ ಇದ್ದೀನಿ, ನೋಡೋಣ. ಬಟ್ ಅಂಡರ್ ಐ ಹತ್ರ ನಾವು ತುಂಬಾ ಈ ರೀತಿ ಡ್ರ್ಯಾಗ್ ಮಾಡೋದಕ್ಕಾಗಲ್ಲ, ಟ್ಯಾಪೇ ಮಾಡಬೇಕು. ನೋಡಿ ಇಷ್ಟು ಕವರ್ ಆಗಿದೆ. ಕವರ್ ಆಗಿಲ್ಲ ಅಂತಂದ್ರೆ ಕನ್ಸೀಲರ್ನ ಯೂಸ್ ಮಾಡಬೇಕಾಗತ್ತೆ. ಲೈಟ್ ಇರೋರಿಗೆ ಕವರ್ ಆಗುತ್ತೆ, ಡಾರ್ಕ್ ಇರೋರು ಕನ್ಸೀಲರ್ ಯೂಸ್ ಮಾಡಿ. ಫೌಂಡೇಶನ್ ಹಾಕಿದ್ಮೇಲೆ ಕನ್ಸೀಲರ್ನ ಯೂಸ್ ಮಾಡಿ. ಕಣ್ಣತ್ರನು ಸ್ವಲ್ಪ ನೀರಲ್ಲಿ ಚೆನ್ನಾಗಿ ನೀವು ಈ ಒಂದು ಫೌಂಡೇಶನ್ಗೆ ನೀರು ಅವಾಗವಾಗ ಹಾಕ್ಬೇಕು. ನೀವು ಇಲ್ಲಿ ಒಂದ್ 2-3 ಸರಿ ಅಪ್ಲೈ ಮಾಡೋ ಅಷ್ಟರಲ್ಲಿ ಅಲ್ಲಿ ಡ್ರೈ ಆಗ್ತಾ ಇರತ್ತೆ. ಸೊ ನೀರು ಹಾಕೊಳ್ತಾ ನೀವು ಫೌಂಡೇಶನ್ ಯೂಸ್ ಮಾಡಬೇಕು. ನಿಮ್ಗೆ ಯಾವುದೇ ರೀತಿ ಹೆವಿ ಪ್ರಾಡಕ್ಟ್ ಹಾಕಿದ್ದಾರೆ ಅಂತ ಅನ್ಸಲ್ಲ, ಓಕೆನಾ. ಡ್ರೈ ಆದ್ಮೇಲೆ ಅದು ನೀಟಾಗಿ ಒಂಥರ ಸ್ಮೂತ್ ಆಗಿರುತ್ತೆ. ನೋಡಿ ಇಲ್ಲೆಲ್ಲ ಯಾವ ರೀತಿ ಅಪ್ಲೈ ಮಾಡ್ಬೇಕು ಯಾವ ಪೋರ್ಷನ್ ಅಲ್ಲಿ ಅನ್ನೋದು ನೀವು ಅಬ್ಸರ್ವ್ ಮಾಡಿ. ಯಾಕಂತಂದ್ರೆ ನಾರ್ಮಲ್ ಫೌಂಡೇಶನ್ ತರ ಸ್ವಲ್ಪ ಇದಾಗಲ್ಲ, ಇಲ್ಲಿ ನಾವು ಕಣ್ಣತ್ರ ಡ್ರ್ಯಾಗ್ ಮಾಡೋದಿಕ್ಕೂ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಲೈಟ್ ಆಗಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ನಾರ್ಮಲ್ ಫೌಂಡೇಶನ್ ಜಸ್ಟ್ ಟ್ಯಾಪ್ ಮಾಡಿದ್ರೆ ಸಾಕಾಗುತ್ತೆ, ಬಟ್ ಇದಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಡ್ರ್ಯಾಗ್, ಚೂರು ಲೈಟ್ ಆಗಿ ಹಿಂಗ್ ಪ್ರೆಸ್ ಮಾಡಿ ಒಂಚೂರು ಹಿಂಗೆ ಮಾಡ್ಕೊಳ್ತಾ ಇದೆ. ತುಂಬಾ ಡಾರ್ಕ್ ಸರ್ಕಲ್ ಇರೋರು ನೀವು ಕನ್ಸೀಲರ್ ಅಲ್ಲಿ ಆಮೇಲೆ ಹೈಡ್ ಮಾಡ್ಕೊಳ್ಳಿ. ನೋಡಿ ಇಷ್ಟೇ. ನೋಡಿ ಆಲ್ಮೋಸ್ಟ್ ಕವರ್ ಆಗಿದೆ, ಬಟ್ ಏನಂತ ಅಂದ್ರೆ ನಂದು ತುಂಬಾ ಡಾರ್ಕ್ ಆಗಿರುವಂತ ಮಾರ್ಕ್ಸ್ ಒಂಚೂರು ಲೈಟ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ಬಟ್ ಕವರೇಜ್ ತುಂಬಾ ಚೆನ್ನಾಗಿದೆ, ಆರಾಮ್ಸೆ ಈಸಿಯಾಗಿ ಮೇಕಪ್ ಮಾಡ್ಕೊಳ್ಬಹುದು. ಸೆಲ್ಫ್ ಮೇಕಪ್ಗೆಲ್ಲ ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಈ ಒಂದು ಭರತನಾಟ್ಯಂ ಡ್ಯಾನ್ಸರ್ಸ್ ಅವರೆಲ್ಲ ಇದನ್ನೇ ಯೂಸ್ ಮಾಡ್ತಾರೆ. ಮತ್ತೆ ಇದು ಸ್ವೆಟ್ ಪ್ರೂಫ್, ವಾಟರ್ ಪ್ರೂಫ್ ಆಗಿರೋದ್ರಿಂದ
ತುಂಬಾ ಚೆನ್ನಾಗಿ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ತುಂಬಾ ಲಾಂಗ್ ಲಾಸ್ಟಿಂಗ್ ಮೇಕಪ್ ಬರುತ್ತೆ. ಸ್ವೆಟ್ ತುಂಬಾ ಬರುತ್ತೆ ಅನ್ನೋರ್ಗೆ ಈ ಒಂದು ಮೇಕಪ್ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೋಡಿ, ಟ್ರಾನ್ಸ್ಫರೇ ಆಗಲ್ಲ. ಒಂದ್ಸರಿ ಅದು ಸೆಟ್ ಆಗ್ಬಿಡ್ತು ಅಂದ್ರೆ ಸೆಟ್ ಆಗೋದಕ್ಕೆ ಸ್ವಲ್ಪ ಹೊತ್ತು ಬಿಡಿ. ಯಾಕಂತಂದ್ರೆ ವಾಟರ್ ನಾವು ಡಿಪ್ ಮಾಡ್ಕೊಂಡು ಫೌಂಡೇಶನ್ ನ ಹಚ್ಚಿರ್ತೀವಲ್ವಾ, ಸೊ ಅದಕ್ಕೋಸ್ಕರ ಸ್ವಲ್ಪ ಹೊತ್ತು ಬಿಡಿ. ಬಿಟ್ಟ ಮೇಲಂತೂ ಒಂಥರ ನಾವೇನೋ ಮೇಕಪ್ ಮಾಡಿದೀವಿ ಅನ್ನೋ ಫೀಲೇ ಇಲ್ಲ. ನೋಡೋರ್ಗೆ ಮೇಕಪ್ ಮಾಡಿರೋ ತರ ಅನ್ಸ್ಬಹುದು, ಬಟ್ ನಮಗೆ ನಾರ್ಮಲ್ ಆಗಿದೆ ನಮ್ ಸ್ಕಿನ್ ಅನ್ನೋ ಫೀಲ್ ಇದೆ. ಚೆನ್ನಾಗಿದೆ. ಆಕ್ಚುಲಿ ನಾನು ಈ ಒಂದು ಫೌಂಡೇಶನ್ ನ ಟ್ರೈ ಮಾಡಿರ್ಲಿಲ್ಲ, ಇವತ್ತೇ ಟ್ರೈ ಮಾಡಿದ್ದು. ನನಗೆ ಇಷ್ಟ ಆಯ್ತು ಪರ್ಸನಲಿ. ನೋಡಿ, ಈ ರೀತಿ ಬರುತ್ತೆ ಪ್ಯಾಕೇಜ್. ನನಗೆ ಇಷ್ಟ ಆಯ್ತು. ಓಕೆ, ನಾನು ಇನ್ನೊಂಚೂರು ಲೈಟ್ ಶೇಡ್ ತಗೊಳ್ಬೋದಿತ್ತು, ಬಟ್ ಅಂದ್ರೂ ಒಂಚೂರು ಆರೆಂಜಿಶ್ ಕಾಣಿಸ್ತಾ ಇರ್ಬೋದು. ನೋಡಿ, ಇಲ್ಲಿಗೂ. ಓಕೆ, ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂಚೂರು ಡಾರ್ಕ್ ಬಂದಿದೆ. ನೋಡಿ, ನೀವು ನಿಮ್ ಶೇಡ್ ನ ನೋಡ್ಬಿಟ್ಟು ಪರ್ಚೇಸ್ ಮಾಡಿ. ಓಕೆ, ಈಗೆಲ್ಲ ಸೆಟ್ ಆಗಿದೆ. ಇವಾಗ ನಾರ್ಮಲ್ ಆಗಿ ನೀವು ಬ್ಲಷ್ ಬೇಕಾದ್ರೂ ಹಾಕೊಳ್ಳಿ, ಐಲೈನರ್ ಬೇಕಾದ್ರೂ ಹಾಕೊಳ್ಳಿ. ನಾನು ನಿಮಗೆ ತೋರಿಸ್ತೀನಿ. ನಾರ್ಮಲ್ ಮೇಕಪ್ ಇನ್ನ ಫೌಂಡೇಶನ್ ಆಗಿದೆ, ಮತ್ತೆ ಪೌಡರ್ ಏನು ಹಾಕೋದೇ ಅವಶ್ಯಕತೆ ಇಲ್ಲ. ಓಕೆ, ಐಲೈನರ್ ಹಾಕ್ತಾ ಇದೀನಿ. ಯಾವುದೇ ರೀತಿ ಐ ಮೇಕಪ್ ಮಾಡ್ತಾ ಇಲ್ಲ, ಜಸ್ಟ್ ಐಲೈನರ್ ಮಾತ್ರ ಹಾಕೊಳ್ತಾ ಇದೀನಿ. ಓಕೆ, ಈಗ ಮಸ್ಕರ ಹಾಕೋಣ. ಒಂದು ಓವರ್ ಆಲ್ ಲುಕ್ಗೆ ತೋರಿಸ್ಬಿಡೋಣ ಅಂತ. ಸುಮ್ಮನೆ ಇದು ಹೆಂಗ್ ಬರುತ್ತೋ ಏನೋ ಅಂತ ಡೌಟೇ ಬೇಡ. ಫುಲ್ ಓವರ್ ಆಲ್ ಲುಕ್ಗೆ ತೋರಿಸ್ಬಿಟ್ರೆ ನಿಮ್ಗೂ ಡೌಟ್ ಕ್ಲಿಯರ್ ಆಗುತ್ತೆ ಅಲ್ವಾ. ಆಕ್ಚುಲಿ ಚೆನ್ನಾಗಿದೆ ಫೌಂಡೇಶನ್. ಸ್ಕಿನ್ ಶೇಡ್ ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿ ತಗೊಳ್ಬೇಕು ಅಷ್ಟೇ. ಒಂಚೂರು ಪ್ಯಾಚಿ ಇದೆ, ಸೊ ಇಲ್ಲಿ ಅಪ್ಲೈ ಮಾಡ್ಕೊಳ್ತಾ ಇದೀನಿ ಅಷ್ಟೇ. ಒಂಚೂರು ಅಪ್ಲೈ ಮಾಡಿರಲಿಲ್ಲ. ನೋಡಿ, ಇಲ್ಲಿ ನೋಸ್ ಪಿನ್ ಹತ್ರ. ಬಟ್ ಇದು ಆಯಿಲಿ ಸ್ಕಿನ್ ಅವ್ರಿಗೆ ಚೆನ್ನಾಗಿರುತ್ತೆ. ಡ್ರೈ ಸ್ಕಿನ್ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್, ಡ್ರೈ ಸ್ಕಿನ್ ಅವರು ಅವಾಯ್ಡ್ ಮಾಡಿ. ನೋಡಿ, ಮತ್ತೆ ನಾನು ಪ್ರಾಡಕ್ಟ್ ತಗೊಳ್ದೆ, ಹಿಂಗೆ ಮಾಡಿದ್ರೆ ಇದು ಪ್ರಾಡಕ್ಟ್ ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಮತ್ತೆ ಪ್ರಾಡಕ್ಟ್ ನ ತಗೊಂಡು ಓಕೆ, ಒಂದ್ಸರಿ ಡ್ರೈ ಆಗ್ಬಿಟ್ರೆ ಚೆನ್ನಾಗಿ ಕೂರುತ್ತೆ. ಸ್ವಲ್ಪ ಡ್ರೈ ಆಗಕ್ಕೆ ಟೈಮ್ ಕೊಡ್ಬೇಕಷ್ಟೆ. ನನಗೆ ಇಷ್ಟ ಆಯ್ತು. ಇದು ಲೈಟ್ ವೆಯ್ಟ್ ಇದೆ, ಬಟ್ ಏನಂದ್ರೆ ಶೇಡ್ ಒಂದು ಕರೆಕ್ಟ್ ಆಗಿ ತಗೊಂಡ್ರೆ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ಸ್ವೆಟ್ ಬರುತ್ತೆ ಅನ್ನೋರ್ಗೆ ಬೆಸ್ಟ್. ಸೊ ತುಂಬಾ ಡ್ರೈ ಇರೋರು ನಾನು ಸಜೆಸ್ಟ್ ಮಾಡಲ್ಲ, ಬೇಡ ಅಂತಾನೆ ಹೇಳ್ತೀನಿ. ಮಸ್ಕರ ಐ ಥಿಂಕ್ ಸಾಕು. ನನಗೆ ಕಾಜಲ್ ಏನು ಹಾಕ್ತಾ ಇಲ್ಲ. ಮತ್ತೆ ಐಬ್ರೋ ಫಿಲ್ಲಿಂಗ್ ಮಾಡೋದು ತೋರಿಸಿ ಅಂತ ಒಬ್ರು ಕಮೆಂಟ್ ಹಾಕಿದ್ರು. ಸೊ ಈ ಒಂದು ವಿಡಿಯೋದಲ್ಲೇ ಹಾಗೆ ತೋರಿಸ್ಬಿಡ್ತೀನಿ. ಓಕೆ, ನಾನು ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತೋರಿಸಿರ್ತೀನಿ, ಬಟ್ ಪ್ರೀವಿಯಸ್ ವಿಡಿಯೋಸ್ ನೀವು ನೋಡಿರಲ್ಲ. ಇದೊಂದೇ ವಿಡಿಯೋ ನೋಡಿರೋದ್ರಿಂದ ಇವಾಗ ನಾನು ಹಾಕಿರೋಂಥ ಒಂದೇ ವಿಡಿಯೋ ನೋಡಿರ್ತೀರಾ, ಅದಕ್ಕೆ ಕೇಳ್ತೀರಾ. ಸೊ ಅದಕ್ಕೋಸ್ಕರ ಫಸ್ಟ್ ಕೂಮ್ ಮಾಡ್ಕೊಳ್ಳಿ. ನನ್ನ ಐಬ್ರೋಸ್ ತಿಕ್ಕಾಗೆ ಇದೆ, ಸೊ ಫಸ್ಟ್ ಕೂಮ್ ಮಾಡ್ಕೊಳ್ಳಿ. ಕೂಮ್ ಮಾಡಿಕೊಂಡು ಫಸ್ಟು ನೋಡಿ, ಇದು ಈ ಪ್ಯಾಲೆಟ್ ಅಲ್ಲಿ ಐಗೆ ಫಿಲ್ ಮಾಡುವಂತ, ಐಬ್ರೋ ಫಿಲ್ ಮಾಡುವಂತ ಪ್ಯಾಲೆಟ್ ಕೂಡ ಇದೆ. ಇದರಲ್ಲಿ ತಗೊಂಡು ಜಸ್ಟ್ ಪ್ರಾಡಕ್ಟ್ ನ ನಾನು ಆರ್ಚ್ ಇಂದ ಡ್ರಾ ಮಾಡ್ತಾ ಇದ್ದೀನಿ. ಡ್ರಾ ಮಾಡಿ ಜಸ್ಟ್ ಇಲ್ಲಿ ಈ ರೀತಿ ಕೊಡ್ತಾ ಇದ್ದೀನಿ. ಮತ್ತೆ ಕೂಮ್ ಮಾಡಿ. ನಾನೇನು ಐಬ್ರೋ ಜಾಸ್ತಿ ಫಿಲ್ ಮಾಡ್ಕೊಳ್ಳಲ್ಲ. ನಾರ್ಮಲ್ ಮೇಕಪ್ ಮಾಡಿದಾಗಂತೂ ಐಬ್ರೋ ಫಿಲ್ಲೇ ಮಾಡ್ಕೊಳ್ಳಲ್ಲ, ಹಾಗೆ ಕೂಮ್ ಮಾಡಿ ಬಿಟ್ಬಿಡ್ತೀನಿ. ಬಟ್ ಯಾವ್ದಾದ್ರು ಬ್ರೈಡಲ್ಸ್ ಮೇಕಪ್ ತರ ಏನಾದ್ರು ಮಾಡ್ಕೊಂಡಾಗ, ಮತ್ತೆ ಮ್ಯಾರೇಜ್ಗೆ ಏನಾದ್ರು ಹೋದಾಗ, ಫುಲ್ಲು ರೆಡಿ ಆದಾಗ ಮಾತ್ರ ಸ್ವಲ್ಪ ಫಿಲ್ ಮಾಡ್ತೀನಿ ಅಷ್ಟೇ. ಅದು ಕೂಡ ಜಾಸ್ತಿ ಮಾಡೋದಿಲ್ಲ. ನೋಡಿ, ಫಸ್ಟ್ ಆರ್ಚಿಂದ ತಗೊಳ್ಳಿ, ಆಮೇಲೆ ಇಲ್ಲಿ ಮತ್ತೆ ತಗೊಳ್ಳಲ್ಲ ನಾನು. ಈ ಬ್ರಷ್ ಅಲ್ಲಿ ಇರುವಂತ ಪ್ರಾಡಕ್ಟ್ ಅಲ್ಲೇ ಈ ರೀತಿ ಮಾಡ್ಕೊಳ್ತೇನೆ. ನೋಡಿ, ಇಷ್ಟೇ. ಇದ್ರ ಮೇಲೆ ಏನು ಫಿಲ್ ಮಾಡಲ್ಲ.
ಕೂಮ್ ಒಂದು ನೀಟಾಗಿ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಪ್ರಾಡಕ್ಟ್ ಜಾಸ್ತಿ ಇದ್ರೂ ಕೂಮ್ ಮಾಡೋದ್ರಿಂದ ನಮಗೆ ಮ್ಯಾನೇಜ್ ಆಗುತ್ತೆ, ಅಲ್ಲಲ್ಲೇ ಬ್ಲೆಂಡ್ ಆಗಿ ನೀಟಾಗಿ ಮ್ಯಾನೇಜ್ ಆಗುತ್ತೆ. ಓಕೆ, ಸಾಕು ಅಂದ್ಕೊಳ್ತೇನೆ. ಈಗ ಬ್ಲಷ್ ಹಾಕೋಣ. ಈ ಪೌಡರ್ ಬ್ಲಷ್, ನಾನು ಇದರಲ್ಲೇ ಬ್ಲಷ್ ಇದೆ, ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ಸೇಮ್ ಇದರಲ್ಲೂ ಅಷ್ಟೇ, ಪ್ಯಾನ್ ಕೇಕ್ ಮೇಕಪ್ ಆದರೂ ಕೂಡ ಸೇಮ್ ನಾವು ಯಾವ ರೀತಿ ಬ್ಲಷ್ ಹೇಗೆ ಅಪ್ಲೈ ಮಾಡಬೇಕು ಅದೇ ಮಾಡಬೇಕು. ಫೌಂಡೇಶನ್ ಸ್ಟೆಪ್ ಒಂದು ಇದು ಆಗುತ್ತೆ, ಮಿಕ್ಕಿದೆಲ್ಲ ನಾರ್ಮಲ್ ಮೇಕಪ್ ಸ್ಟೆಪ್ಸೇ ಇರುತ್ತೆ. ಜಸ್ಟ್ ಇದು ಲೈಟ್ ಶೇಡ್ ಇದೆ, ಜಸ್ಟ್ ಹಾಗೆ ಅಪ್ಲೈ ಮಾಡ್ತಾ ಇದ್ದೀನಿ. ತುಂಬ ಡಾರ್ಕ್ ಆಗಿ ಏನು ನಾನು ಹಾಕ್ತಾ ಇಲ್ಲ, ಜಸ್ಟ್ ನಿಮ್ಗೆ ತೋರ್ಸೋಕ್ಕೋಸ್ಕರ ಅಷ್ಟೇ. ಇದು ಲೈಟಾಗಿ ಆಗಿದೆ, ಅದು ಲೈಟ್ ಶೇಡ್ ಆಗಿರೋದ್ರಿಂದ ಸ್ವಲ್ಪ ಲೈಟಾಗಿ ಬಂದಿದೆ. ಓಕೆ, ಈಗ ನೀವು ಕಾಂಟೋರ್ ಮಾಡಬೇಕು ಅಂತಂದ್ರು ಕಾಂಟೋರ್ ಮಾಡ್ಕೊಳ್ಳಿ. ಮಾಮೂಲಿ ಇನ್ ಬೇಸಿಕ್ ಏನು ಸ್ಟೆಪ್ಸ್ ಇದೆ ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಳ್ಬೋದು. ಈಗ ನಾನು ಲಿಪ್ಸ್ಟಿಕ್ ಹಾಕ್ಕೊಳ್ತಾ ಇದ್ದೀನಿ. ಲಿಪ್ಸ್ಟಿಕ್ ಮಾಮಾ ಅರ್ತ್, ಇದು ಶೇಡ್ ನಂಬರ್ 2 ಪ್ಲಮ್ ಪಂಚ್ ಅಂತ. ಇದು ನಾನು ಜಾಸ್ತಿ ಇದೆ ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ, ಲೈಟಾಗಿ ಹಾಕ್ಕೊಳ್ತೀನಿ. ಓಕೆ, ಇದು ಎಲ್ಲ ಶೇಡ್ ಅವ್ರಿಗೂ ಮ್ಯಾಚ್ ಆಗುತ್ತೆ. ಬ್ರೈಡಲ್ಸ್ಗೆಲ್ಲ ತುಂಬ ಚೆನ್ನಾಗಿ ಈ ಒಂದು ಶೇಡ್ ಮ್ಯಾಚ್ ಆಗುತ್ತೆ. ಸೊ ಎಲ್ರಿಗೂ ಮ್ಯಾಚ್ ಆಗಿಬಿಡುತ್ತೆ ಐ ಲಿಪ್ಸ್ಟಿಕ್, ಅದಕ್ಕೆ ನಾನು ಆಲ್ಮೋಸ್ಟ್ ಇದನ್ನೇ ಜಾಸ್ತಿ ಯೂಸ್ ಮಾಡ್ತೀನಿ. ಓಕೆ, ಈಗ ಮೇಕಪ್ ಫಿಕ್ಸರ್ ಕಂಪಲ್ಸರಿ ನೀವೆಲ್ಲದಕ್ಕೂ ಯೂಸ್ ಮಾಡಲೇಬೇಕು. ಈಗ ನೀವು ಪ್ಯಾನ್ ಕೇಕ್ ಮೇಕಪ್ ಮಾಡಿದ್ದೀರಾ ಅಂದ್ಬಿಟ್ಟು ಮೇಕಪ್ ಫಿಕ್ಸರ್ ಯೂಸ್ ಮಾಡಲ್ಲ ಅಂತಲ್ಲ, ಮಾಡಿ. ಯಾಕಂತಂದ್ರೆ ಸ್ಕಿನ್ ಹೈಡ್ರೇಟ್ ಆಗಿ ಕಾಣುತ್ತೆ. ಯಾಕಂದ್ರೆ ಇದು ಡ್ರೈ ಇರೋದ್ರಿಂದ ಸ್ವಲ್ಪ ನಮಗೆ ಹೈಡ್ರೇಟ್ನೆಸ್ ಬೇಕಾಗುತ್ತೆ. ಇವಾಗ ಸ್ವಲ್ಪ ಶೈನ್ ಬೇಕಾಗುತ್ತೆ, ಸ್ಕಿನ್ ಹೈಡ್ರೇಷನ್ ಆಗಿ ಕಾಣೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಯೂಸ್ ಮಾಡಿ. ನಾನು ಫೇಸಸ್ ಕೆನಡಾ ಅವ್ರದ್ದು ಯೂಸ್ ಮಾಡ್ತಾ ಇದ್ದೀನಿ. ಸ್ಪ್ರೇನ ಎಷ್ಟು ದೂರದಿಂದ ಹಾಕೋಬೇಕು ಅಂತ ಅಂದ್ರು ನೋಡಿ, ಒಂದಿಷ್ಟು ಡಿಸ್ಟೆನ್ಸ್, ನಿಮ್ಗೆ ಇರಿಟೇಟ್ ಆಗ ಅಷ್ಟು ಹತ್ರಕ್ಕೆ ಇಟ್ಕೋಬೇಡಿ, ಒಂದಿಷ್ಟು ಡಿಸ್ಟೆನ್ಸ್ ಇಟ್ಕೊಂಡು ಹಾಕೊಳ್ಳಿ ಅಷ್ಟೇ. ಎಲ್ಲ ಕಡೆ ಫೇಸ್ಗೆ ಆಗೋ ಥರ ಹಾಕೊಳ್ಳಿ ಅಷ್ಟೇ, ಇದರಲ್ಲೇನು ಮತ್ತೆ ಕಲಿಯೋದೇನಿಲ್ಲ. ಮತ್ತೆ ಐಲೈನರ್ ಎಲ್ಲ ವಾಟರ್ ಪ್ರೂಫ್ ಹಾಕಿದ್ರೆ ನಿಮಗೆ ಸ್ಪ್ರೇ ಕಣ್ಣಿಗೆ ಟಚ್ ಆದ್ರೂ ಏನಾಗಲ್ಲ. ನೀವು ವಾಟರ್ ಪ್ರೂಫ್ ಏನಾದರೂ ಐಲೈನರ್ ಏನು ಹಾಕಿಲ್ಲ ಅಂದ್ರೆ ಹಿಂಗೆ ಹಿಡ್ಕೊಂಡ್ ಬರುತ್ತೆ. ಅವಾಗ ನೀವು ಆಲ್ಮೋಸ್ಟ್ ಹಿಂಗೆ ಹಿಡಿದ್ಬಿಟ್ಟು ಐ ಮೇಕಪ್ ಹತ್ರ ನೀವು ಹಾಕೊಳ್ಳಿ. ಓಕೆನಾ? ಈಗ ಈ ಒಂದು ಸ್ಪ್ರೇ ಸೆಟ್ ಆಗೋದಕ್ಕೆ ಇಡೋಣ. ಓಕೆ, ಈಗ ಆಲ್ಮೋಸ್ಟ್ ಸೆಟ್ ಆಗಿದೆ ಮೇಕಪ್ಪು. ನೀವು ನೋಡ್ತಾ ಇರ್ಬೋದು ಈ ರೀತಿ ಇದೆ. ಇದು ಸ್ವೆಟ್ ಪ್ರೂಫು, ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ನೋಡಿ, ಯಾವುದೇ ರೀತಿ ಪ್ರಾಡಕ್ಟ್ ಟ್ರಾನ್ಸ್ಫರ್ ಆಗೋದಿಲ್ಲ, ಲಾಂಗ್ ಲಾಸ್ಟಿಂಗ್ ಇರುತ್ತೆ. ತುಂಬಾ ಸ್ವೆಟ್ ಬರುತ್ತೆ ಅನ್ನೋರು ಆಲ್ಮೋಸ್ಟ್ ಈ ಒಂದು ಪ್ರಾಡಕ್ಟ್ಸ್ನ ಯೂಸ್ ಮಾಡಿ ಈ ಒಂದು ಪ್ಯಾನ್ ಕೇಕ್ ಮೇಕಪ್ಸ್ ಮಾಡ್ಬೋದು. ತುಂಬಾ ಬ್ರ್ಯಾಂಡ್ಸ್ ಕೂಡ ಇದೆ. ನೀವು ಸ್ವಲ್ಪ ಹೈ ಎಂಡ್ ಅಲ್ಲಿ ತಗೊಳ್ಬೇಕು ಅಂತ ಅಂದ್ರೆ ಕ್ರೈಲಾನ್ ಅವ್ರದ್ದು ತಗೊಳ್ಳಿ. ಇದು ಸ್ಟಿಕ್ ತರಾನು ಬರುತ್ತೆ, ಅದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇದು ಕಾಂಪ್ಯಾಕ್ಟ್ ತರ ಬರುತ್ತೆ, ಬಟ್ ಇದಕ್ಕೆ ನೀವು ನೀರ್ ಸ್ಪ್ರೇ ಮಾಡ್ಕೋಬೇಕು. ಇದೇನಾದ್ರೂ ಡ್ರೈ ಆಗ್ಬಿಟ್ರೆ ಪ್ರಾಡಕ್ಟ್ ಬರಲ್ಲ. ಮತ್ತೆ ನೀರು ಒಂದು ಈ ರೀತಿ ಸ್ಪ್ರೇ ಬಾಟಲ್, ಯಾವ್ದಾದ್ರು ಒಂದು ಸ್ಪ್ರೇ ಬಾಟಲ್, ಇದು ನಂದು ಟೋನರ್ ಖಾಲಿ ಆಗಿತ್ತು, ಅದಕ್ಕೊಂದು ವಾಟರ್ ಹಾಕೊಂಡಿದೀನಿ. ಈ ರೀತಿ ಸ್ಪ್ರೇ ಮಾಡ್ಕೊಳ್ತಾ ಮಾಡಿದ್ರೆ ಬೆಸ್ಟ್. ಮತ್ತೆ ಈ ಒಂದು ನೋಡಿ ಈ ರೀತಿ ಇದು ಬರುತ್ತೆ ನೋಡಿ, ಇದು ಅಪ್ಲಿಕೇಟರ್. ಈ ಒಂದು ಅಪ್ಲಿಕೇಶನ್ ಮಾಡಿದ್ಮೇಲೆ ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ಆಚೆ ಕಡೆ ಇಡಿ, ಆರ್ಕೊಂಡ್ಮೇಲೆ ನೀವು ಮೇಕಪ್ ಇಟ್ಟೊಳಗಡಿ, ಇಲ್ಲಾಂದ್ರೆ ಫಂಗಸ್ ಆಗೋ ಚಾನ್ಸಸ್ ಇರುತ್ತೆ. ಓಕೆನಾ? ನೀವು ಬ್ಲೆಂಡರು ಅಷ್ಟೇ, ನೀವು ಯೂಸ್ ಮಾಡಿದ್ಮೇಲೆ ಅದು ಡ್ರೈ ಆಗೋ ತನಕ ಆಚೆ ಇಡಿ. ಅದು ನೀರಿನ ಅಂಶ ಎಲ್ಲ ಇದ್ರೆ ಫಂಗಸ್ 100% ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇನ್ನು ಪ್ಯಾನ್ ಕೇಕ್ ಮೇಕಪ್ ಈ ರೀತಿಯಾಗಿ ಮಾಡ್ಬೋದು. ಮತ್ತೆ ನೀವೇ ಹೇಳಿದ್ರಿ ಈ ಒಂದು ಪ್ಯಾನ್ ಕೇಕ್ ಮೇಕಪ್ ನ ತೋರಿಸಿ ಅಂತ, ಸೊ ಅದಕ್ಕೋಸ್ಕರ ತೋರಿಸಿದೀನಿ. ಇದು ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಆಗುತ್ತೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ಇನ್ನೂ ಡ್ರೈ ಅಂತ ಅನ್ಸುತ್ತೆ, ಯಾಕಂತಂದ್ರೆ ಇದು ಪೌಡರ್ ಫಾರ್ಮ್ ಆಗಿರೋದ್ರಿಂದ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್. ನೀವೇನೇ ಆಲ್ಮೋಸ್ಟ್ ನೀವು ಡ್ರೈ ಸ್ಕಿನ್ ಅವ್ರಿಗೂ ಕೂಡ ನೀವು ಸ್ಕಿನ್ ಪ್ರಿಪರೇಷನ್ ಏನೇ ಮಾಡಿದ್ರು ಕೂಡ ಇದು ಸ್ವಲ್ಪ ಪೌಡರಿ ಟೈಪ್ ಇರೋದ್ರಿಂದ
ಇದು ಡ್ರೈ ಸ್ಕಿನ್ ಅವ್ರಿಗೆ ಸ್ವಲ್ಪ ಶೈನ್ ಬರಲ್ಲ, ಇನ್ನೂ ಮ್ಯಾಟ್ ಆಗುತ್ತೆ. ಸೊ ಆಯಿಲಿ ಸ್ಕಿನ್ ಅವ್ರಿಗಂತೂ ಬೆಸ್ಟ್ 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 ಅಂತ ಹೇಳ್ಬೋದು. ಇನ್ನು ಇವಾಗ ಈವೆಂಟ್ಗಳಿಗೆಲ್ಲ ಮೇಕಪ್ ಮಾಡ್ಕೊಳ್ತಾರಲ್ವಾ, ಇವಾಗ ಭರತನಾಟ್ಯಂ ಅವರೆಲ್ಲ ಡ್ರೈ ಸ್ಕಿನ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಸ್ಟಿಕ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಪರ್ಚೇಸ್ ಮಾಡಿರ್ತಾರೆ. ಮತ್ತೆ ಸ್ಟಿಕ್ ಫಾರ್ಮ್ ಅಲ್ಲಿ ಇರೋದು ನಾವು ಆಲ್ಮೋಸ್ಟ್ ಇದೇ ರೀತಿ ಇವಾಗ ನಾರ್ಮಲ್ ಫೌಂಡೇಶನ್ಸ್, ಇವಾಗ ಡರ್ಮಾ ಎಲ್ಲ ಹೆಂಗ್ ಬ್ಲೆಂಡ್ ಮಾಡ್ತೀವಿ ಆ ರೀತಿ ಬ್ಲೆಂಡ್ ಮಾಡ್ಕೊಳ್ಬಹುದು. ಸೊ ಹಂಗಾಗಿ ಅವ್ರಿಗೆ ಸರಿ ಹೋಗುತ್ತೆ. ಬಟ್ ಈ ಒಂದು ಫೌಂಡೇಶನ್ ಮಾತ್ರ ಆಯಿಲಿ ಸ್ಕಿನ್ ಅವ್ರಿಗೆ ಬೆಸ್ಟ್ ಅಂತಾನೆ ನಾನ್ ನಿಮ್ಗೆ ಪ್ರಿಫರ್ ಮಾಡ್ತೀನಿ. ಡ್ರೈ ಸ್ಕಿನ್ ಅವ್ರಿಗೆ ನನ್ನ ಪ್ರಕಾರ ಇದು ಬೆಸ್ಟ್ ಇಲ್ಲ. ಓಕೆನಾ, ನಾನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ, ಈಗ ಯೂಸ್ ಮಾಡೋದ್ನಲ್ಲ, ಸೊ ಅದನ್ನ ನೋಡಿ ಹೇಳ್ತಾ ಇದ್ದೀನಿ. ನಂದು ಆಯಿಲಿ ಸ್ಕಿನ್ ಆಗಿರೋದಕ್ಕೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಂದು ಈಗ ಸ್ವಲ್ಪ ಕಾಂಬಿನೇಷನ್ ಆಗಿ ಕನ್ವರ್ಟ್ ಆಗ್ತಿದೆ, ಬಟ್ ಇನ್ನು ಆಯಿಲಿನೇ ಇದೆ, ತೀರಾ ಕನ್ವರ್ಟ್ ಆಗಿಲ್ಲ ಇನ್ನು. ಸೊ ನನಗೆ ಪಿಂಪಲ್ಸ್, ಅದಕ್ಕೆ ಈ ಪಿಂಪಲ್ಸ್ ಎಲ್ಲ ಬರುತ್ತೆ ಮತ್ತೆ ಪೋರ್ಸ್ ಇರುತ್ತೆ ಅಂದ್ರೆ ಅದು ಎಕ್ಸಾಕ್ಟ್ಲಿ ಆಯಿಲಿ ಸ್ಕಿನ್ ಅಂತಾನೆ ತಿಳ್ಕೊಂಬಿಡಿ. ಓಕೆನಾ. ಓಕೆ, ಇನ್ನ ನೆಕ್ಸ್ಟ್ ಹೇರ್ ಸ್ಟೈಲ್ ಕ್ಲಾಸಸ್ ಸ್ಟಾರ್ಟ್ ಮಾಡ್ಬೇಕಾ ಬೇಡವಾ ಅಂತ ಕಮೆಂಟ್ ಮಾಡಿ. ನಾನು ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ. ಇಷ್ಟು ದಿನ ನಾನು ವೀಕ್ಲಿ 2 ವಿಡಿಯೋಸ್ ಮಾತ್ರ ಹಾಕ್ತಾ ಇದ್ದೆ, ಮಂಡೇ ಮತ್ತೆ ವೆಡ್ನೆಸ್ಡೇ ಮಾತ್ರ ಹಾಕ್ತಾ ಇದ್ದೆ. ಬಟ್ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಯಾಕೆಂತಂದ್ರೆ ನೀವೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ ವಿಡಿಯೋ ಗ್ಯಾಪ್ ಕೊಡಬೇಡಿ, ಹಾಕಿ ಮ್ಯಾಮ್ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಅಂತ ಎಲ್ಲ ನೀವು ಕಮೆಂಟ್ ಮಾಡ್ತಾ ಇರೋದಕ್ಕೆ ನಾನು ಇನ್ನೂ ಒಂದು ವಿಡಿಯೋನ ಎಕ್ಸ್ಟ್ರಾ ಹಾಕ್ಬೇಕು ಅಂತ ಡಿಸೈಡ್ ಮಾಡಿದೀನಿ. ಇನ್ ಮುಂದೆ ನಂದು ನಾನು ಇಷ್ಟು ದಿನ ಡೇ ಕೂಡ ನಾನು ಅನೌನ್ಸ್ ಮಾಡಿರ್ಲಿಲ್ಲ, ಯಾವ್ಯಾವ ಡೇ ಪೋಸ್ಟ್ ಆಗುತ್ತೆ ವಿಡಿಯೋ ಅಂತ. ಯಾಕಂತ ಅಂದ್ರೆ ಸ್ವಲ್ಪ ಅಡ್ಜಸ್ಟ್ ಆಗ್ಲಿ, ನನಗೆ ಅಡ್ಜಸ್ಟ್ ಆಗೋದಕ್ಕೆ ಟೈಮ್ ಬೇಕು, ಯಾವ್ಯಾವ ದಿನ ಆಗ್ತಿದೆ ಅಂತ ನನ್ಗೇನೆ ಆಕ್ಚುಲಿ ಡೌಟ್ ಇತ್ತು. ಸೊ ಯಾವತ್ ಹಾಕ್ಬೇಕು ಯಾವತ್ ಹಾಕ್ಬಾರ್ದು ಅಂತ. ಸೊ ಈಗ ನನಗೆ ಒಂದು ಐಡಿಯಾ ಬಂದಿದೆ. ಈಗ ನಾನು ಮಂಡೇ, ವೆಡ್ನೆಸ್ಡೇ ಮತ್ತೆ ಫ್ರೈಡೆ, ಇನ್ ಮುಂದೆ ಮಂಡೇ, ವೆಡ್ನೆಸ್ಡೇ, ಫ್ರೈಡೆ ಕಂಪಲ್ಸರಿ ವಿಡಿಯೋ ಹಾಕ್ತೀನಿ ನಾನು. ವೀಕ್ಲಿ 3 ಡೇಸ್ ವಿಡಿಯೋ ನಮ್ದು ಪೋಸ್ಟ್ ಆಗತ್ತೆ. ಓಕೆನಾ. ಸೊ ಎಷ್ಟೊಂದ್ ಜನ ಡೈಲಿ ವಿಡಿಯೋ ಹಾಕಿ ಅಂತ ಹೇಳ್ತಾ ಇದ್ದೀರಾ. ಡೈಲಿ ವಿಡಿಯೋ ಹಾಕೋದಕ್ಕೆ ತುಂಬಾ ಸ್ವಲ್ಪ ಕಷ್ಟ ಆಗತ್ತೆ, ಎಸ್ಪೆಷಲಿ ನನಗೆ ಕಷ್ಟ ಆಗತ್ತೆ. ಮತ್ತೆ ಇದನ್ನೇ ಒಂದು ಪ್ರೊಫೆಷನ್ ಆಗಿ ಮಾಡೋರ್ಗೆ ಓಕೆ, ಅವ್ರು ಮಾಡ್ಬೋದು. ಬಟ್ ನನ್ಗೆ ಸಲೂನ್ ಇದೆ, ಸೊ ಬೇರೆ ವರ್ಕ್ಗಳು ಇರೋದ್ರಿಂದ ಸ್ವಲ್ಪ ವಿಡಿಯೋ ಶೂಟ್ ಮಾಡಿ ಎಡಿಟ್ ಮಾಡಿ ಹಾಕೋದಕ್ಕೆ, ಡೈಲಿ ಹಾಕೋದಕ್ಕೆ ಕಷ್ಟ ಆಗ್ತಿದೆ. ಮೊದಲು ಸ್ಯಾರೀಸ್ ವಿಡಿಯೋಸ್ ನಾವು ಡೈಲಿ ಹಾಕ್ತಾ ಇದ್ವಿ, ಬಟ್ ಮೇಕಪ್ ವಿಡಿಯೋಸ್ ಆ ರೀತಿ ಆಗಲ್ಲ. ಯಾಕೆ ಅಂತಂದ್ರೆ ಇದು ಟೈಮ್ ತುಂಬಾ ತಗೊಳುತ್ತೆ. ನೀವೇ ನೋಡ್ತಾ ಇರ್ಬೋದು ಮೇಕಪ್ ಫಿನಿಶ್ ಆಗೋ ಅಷ್ಟರಲ್ಲಿ ಎಷ್ಟು ಟೈಮ್ ಆಗುತ್ತೆ ಅಂತ. ಸೊ ಅದನ್ನ ನಾನು ಎಡಿಟ್ ಮಾಡಿ ಹಾಕಿರ್ತೀನಿ, ನನಗೆ ಇನ್ನೂ ಟೈಮ್ ತಗೊಂಡಿರುತ್ತೆ. ಎಡಿಟ್ ಮಾಡಕ್ಕೂ ಕೂಡ ನನಗೆ ಟೈಮ್ ಬೇಕು, ಮತ್ತೆ ಥಂಬ್ನೈಲ್ ಮಾಡಬೇಕು, ಎಲ್ಲ ಪ್ರೊಸೀಜರ್ ಇರುತ್ತೆ. ಸೊ ವಿಡಿಯೋ ಶೂಟ್ ಮಾಡಿ ದಿನಾನೇ ನಾನು ಆಲ್ಮೋಸ್ಟ್ ಎಡಿಟಿಂಗ್ ಮುಗಿಸಿ ಅಪ್ಲೋಡ್ ಮಾಡೋದಕ್ಕೆ ರೆಡಿ ಮಾಡ್ತೀನಿ. ಕೆಲವೊಂದ್ಸರಿ ಏನಾದ್ರು ವರ್ಕ್ ಏನಾದ್ರು ಇದ್ರೆ, ಇವಾಗ ನನಗೂ ಮೇಕಪ್ ಆರ್ಡರ್ಸ್ ಇರುತ್ತೆ, ಮತ್ತೆ ಸಲೂನ್ ನಲ್ಲಿ ಕೂಡ ಕೆಲವೊಂದ್ಸರಿ 9:30 10 ಗಂಟೆ ಆಗ್ಬಿಡುತ್ತೆ ಮನೆಗೆ ಬಂದಾಗ. ಸೊ ಅವಾಗ ಕೂಡ ನನ್ಗೆ ಡೈಲಿ ಮಾಡೋದ್ ಇದ್ಬಿಟ್ಟು ನನಗೆ ಸ್ವಲ್ಪ ಅದು ಜಾಸ್ತಿ ಟೆನ್ಷನ್ ತರ ಅನ್ಸುತ್ತೆ ಅನ್ಬಿಟ್ಟು ನಾನು ವೀಕ್ಲಿ 2 ಡೇಸ್ ಹಾಕೋಣ ಸಾಕು ಅಂತ ಅನ್ಕೊಂಡಿದ್ದೆ. ಬಟ್ ಈಗ ನೀವು ಎಲ್ರೂ ಹೇಳ್ತಾ ಇರೋದಕ್ಕೋಸ್ಕರ ವೀಕ್ಲಿ 3 ವಿಡಿಯೋಸ್ ಕಂಪಲ್ಸರಿ ಹಾಕ್ತೀನಿ. ಇದ್ರ ಮೇಲೆ ನೋಡೋಣ ಇನ್ನು ಮುಂದೆ ನನಗೆ ಸೆಟ್ ಆಗ್ಬೇಕಲ್ವಾ. ಇವಾಗ ಫಾರ್ ಎಕ್ಸಾಂಪಲ್ ಏನೇ ಎಕ್ಸ್ಟ್ರಾ ವರ್ಕ್ ಬಂದ್ರು ಅದು ನಮ್ಗೆ ಸೆಟ್ ಆಗೋದಕ್ಕೆ ಟೈಮ್ ತಗೊಳುತ್ತೆ. ಅವಾಗ ಟೈಮ್ ತಗೊಂಡ್ಮೇಲೆ ಜಾಸ್ತಿ ಆದ್ರೂ ಕೂಡ ನಮ್ಗೆ ಅದು ಹೆವಿ ಅಂತ ಅನ್ಸಲ್ಲ. ಸೊ ಅದಕ್ಕೋಸ್ಕರ ಈಗ ಸದ್ಯಕ್ಕೆ ವೀಕ್ಲಿ 3 ವಿಡಿಯೋಸ್ ಅಂತ ಕಂಪಲ್ಸರಿ ಹಾಕ್ತೀನಿ ಅಂತಾನೆ ಹೇಳ್ಬೋದು. ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಮಾಡಿ. ಈ ಒಂದು ಫೌಂಡೇಶನ್ ನೋಡಿ, ಈ ಒಂದು ಪ್ಯಾನ್ ಕೇಕ್ ಫೌಂಡೇಶನ್ ಆಯಿಲಿ ಸ್ಕಿನ್ ಇದ್ರೆ ತಗೊಳ್ಳಿ, ಡ್ರೈ ಸ್ಕಿನ್ ಅವರು ತಗೊಳ್ಬೇಡಿ. ಓಕೆನಾ. ನಾನು ಅದಕ್ಕೋಸ್ಕರನೇ ಇದನ್ನ ಆರ್ಡರ್ ಮಾಡಿದ್ದೆ. ಸೊ ನೀವು ಸೆಲ್ಫ್ ಮೇಕಪ್ಗೂ ಯೂಸ್ ಮಾಡ್ಬೋದು. ಯಾರಿಗಾದ್ರೂ ಇವಾಗ ಕ್ಲೈಂಟ್ಗೂ ಅಷ್ಟೇ, ಇವಾಗ ಯಾರಾದ್ರೂ ಕ್ಲೈಂಟು ನನಗೆ ತುಂಬಾ ಸ್ವೆಟ್ ಬರುತ್ತೆ ಅಂದ್ರೆ ಅವ್ರಿಗೂ ಕೂಡ ಆರಾಮ್ಸೆ ಯೂಸ್ ಮಾಡ್ಬೋದು. ಇದು ಕಡಿಮೆ ಪ್ರೈಸ್ ಅಲ್ಲೇ ಸಿಗುತ್ತೆ ನಿಮ್ಗೆ. ಇದು ಓನ್ಲಿ 300 ಒಳಗೆ, ಐ ಥಿಂಕ್ 300 ಒಳಗೆ ಸಿಕ್ಕಿದೆ ನನಗೆ ನೆನಪಿಲ್ಲ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ ನೋಡಿ. ಇನ್ನು 150 ಕೂಡ ಇದೆ, ನಾನು ಬೇಡ 150 ಇದು ತಗೊಳ್ಳೋಣ, ಇದು ಸ್ವಲ್ಪ ರಿವ್ಯೂಸ್ ಚೆನ್ನಾಗಿತ್ತು ಅಂತ ಈ ಒಂದು ಫೌಂಡೇಶನ್ ನ ತಗೊಂಡೆ. ಬಟ್ ಚೆನ್ನಾಗಿದೆ ಮತ್ತೆ ಲೈಟ್ ವೈಟ್ ಇದೆ. ನೀವೇ ಎಲ್ಲಾದ್ರೂ ಹೊರಗಡೆ ಸೆಲ್ಫ್ ಮೇಕಪ್ ಮಾಡ್ಕೊಂಡು ಹೋಗ್ಬೇಕು, ಟೈಮ್ ಇಲ್ಲ ಜಾಸ್ತಿ ಅನ್ನೋರು 100% ಯೂಸ್ ಮಾಡ್ಬೋದು. ನೋಡಿ ನನ್ಗೆ ಎಷ್ಟೊಂದು ನೋಡಿ ಇಲ್ಲೆಲ್ಲ ನನಗೆ ಸ್ವಲ್ಪ ಮಾರ್ಕ್ ತಿಕ್ಕಾಗಿದೆ, ಅದೇ ಹೈಡ್ ಆಗಿದೆ. ಇನ್ನ ಸ್ವಲ್ಪ ಮಾರ್ಕ್ ಇರೋ ಗೈಡ್ ಆಗಲ್ವಾ, ಕಲರ್ ಕರೆಕ್ಷನ್ನೇ ಸ್ಕಿಪ್ ಮಾಡ್ಬೋದು. ಸೊ ಆಯಿಲಿ ಸ್ಕಿನ್ ಅವರು ನೀವು ತಗೊಂಡು ಬೇಕಾದ್ರೆ ಯೂಸ್ ಮಾಡ್ಬೋದು, ಅದನ್ನ ಫಂಕ್ಷನ್ಗೆ ಸೆಲ್ಫ್ ಮೇಕಪ್ಗೆಲ್ಲ ಯೂಸ್ ಮಾಡ್ಬೋದು, 100% ಯೂಸ್ ಮಾಡ್ಬೋದು. ಶೇಡ್ ಒಂದು ನೋಡಿ ತಗೊಳ್ಳಿ. ನಾನು ಎಲ್ಲಾ ಶೇಡು ಹಾಕ್ತೀನಿ, ನಿಮ್ಗೆ ಯಾವ ಶೇಡ್ ಸೂಟ್ ಆಗುತ್ತೆ ನಿಮ್ ಸ್ಕಿನ್ಗೆ ನೋಡಿ, ಅಲ್ಲಿ ಇರುತ್ತೆ ಶೇಡು, ಅಲ್ಲಿ ಕಲರ್ ಕೂಡ ಇರುತ್ತೆ, ಇದು ಸೆಟ್ ಆಗ್ಬೋದು ಅಂತ ನೋಡಿ ತಗೊಳ್ಳಿ. ಇದೇ ಮಿಕ್ಸ್ ಅಂಡ್ ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಮಾಡ್ಬೋದು ಐ ಥಿಂಕ್.
ಇವಾಗ 2 ಶೇಡ್ ಇದ್ರೆ ಈ ಒಂದು ಶೇಡ್ಗುನು ನೀರ್ ಸ್ಪ್ರೇ ಮಾಡಿ, ಆ ಒಂದು ಶೇಡ್ಗೂ ನೀರ್ ಸ್ಪ್ರೇ ಮಾಡಿ, ಅದ್ರಲ್ಲೂ ಸ್ವಲ್ಪ ತಗೊಂಡು ಇಲ್ಲಿ ಡ್ರ್ಯಾಗ್ ಮಾಡೋವಾಗೇನೆ ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಕ್ಕಾಗಲ್ಲ, ನೀವು ಫೇಸ್ ಮೇಲೆ ಮಾಡ್ಬೇಕಾಗತ್ತೆ. ಸೊ ಈ ಒಂದು ಆಪ್ಷನ್ ಇದೆ. ಓಕೆ, ಇವತ್ತಿನ ವಿಡಿಯೋಸ್ ಹೇಗನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇನ್ನ ನೆಕ್ಸ್ಟ್ ಹೇರ್ ಸ್ಟೈಲ್ಸ್ ಕ್ಲಾಸಸ್ ಬೇಕಂತಂದ್ರೆ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. 100% ನೀವು ಕೇಳಿದ್ರೆ ನಾನು ಮಾಡೇ ಮಾಡ್ತೀನಿ. ನಿಮ್ ರೆಸ್ಪಾನ್ಸ್ನ ನೋಡ್ಕೊಂಡು ಮಾಡೋಣ ಅನ್ನೋದೊಂದೇ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ಓಕೆ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ಬಾಯ್.